ಫ್ರೆಂಡ್ಸ್, ಹರಣಿ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋ ಡಿಶ್ ಯಾವುದು ಅಂದರೆ ಸೀಡ್ಸ್ಗಳನ್ನ ಬಳಸ್ಕೊಂಡು ಇವತ್ತು ನಾನು ಲಡ್ಡು ಮಾಡೋಣ ಅಂತ. ಲಡ್ಡುಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು 8 ಕಾಳುಗಳನ್ನು ಬಳಸ್ಕೊಂಡು ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ನಾನು ಒಂದು ಪ್ಯಾನಲ್ಗೆ ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡೋಣ. ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಈಗ ಉದ್ದಿನಬೇಳೆನ ಫ್ರೈ ಮಾಡ್ತಾಯಿದ್ದೀನಿ. ಈಗ ಉದ್ದಿನಬೇಳೆನ ಚೆನ್ನಾಗಿ ಫ್ರೈ ಮಾಡಿ ಈಗ ಅದಕ್ಕೆ ಬರಬೇಕು. ಇದನ್ನು ಕೂಡ ಎತ್ತಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಈಗ ಅದೇ ಪ್ಯಾನ್ಗೆ ನಾನು ಕಾಬೂಲ್ ಕಡಲೆ ಮತ್ತು ಕಡಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ತುಂಬ ಪ್ರೋಟೀನ್ಸ್ ಇರೋಂಥ ಅಂಶಗಳು ಇದರಲ್ಲಿ ತುಂಬಾ ಇದೆ. ಹೆಲ್ತ್ಗೆ ತುಂಬ ಒಳ್ಳೆಯದು. ಈಗ ಇಲ್ಲಿ ನಾನು ರಾಜ್ಮಾ, ಕಡಲೆಬೇಳೆ ಹಾಗೆ ಅಲಸಂದಿ ಕಾಳು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದ ಮೇಲೆ ಇದನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಈಗ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ನಾನು ಇಲ್ಲಿ ಚೆನ್ನಾಗಿ ಹುರಿದು ಇದನ್ನು ಹೊಟ್ಟನ್ನು ಸಪ್ರೇಟ್ ಮಾಡಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ. ಈಗ ಅದೇ ಪ್ಯಾನಲ್ಲಿ ಬಾದಾಮಿ, ಗೋಡಂಬಿ ಹಾಗೆ ಒಣ ದ್ರಾಕ್ಷಿನ ಕೂಡ ಇದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಿದ ಮೇಲೆ ಇದನ್ನೆಲ್ಲ ನಾನು ಈಗ ಒಂದು ಪ್ಲೇಟಲ್ಲಿ ಹಾರೋದಕ್ಕೆ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹಾರಿದ ಮೇಲೇ ನಾನು ಪೌಡರ್ ಮಾಡ್ಕೊಳ್ತೀನಿ. ಬಿಸಿನಲ್ಲಿ ನಾವು ಪೌಡರ್ ಮಾಡೋದು ಬೇಡ. ಈಗ ಇದು ನಾನು ಸ್ವಲ್ಪನೇ ತಗೊಂಡು ಎಲ್ಲ ನಾನು ಪೌಡರ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಇಲ್ಲಿ ಈ ಕನ್ಸಿಸ್ಟೆನ್ಸಿನಲ್ಲಿ ನಾನು ಇಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಈಗ ಇದನ್ನು ಸೈಡಲ್ಲಿ ಇಡೋಣ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಬಾಣಲಿಗೆ 2 ಬೌಲ್ ಆಗುವಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಈ ಗ್ಲಾಸ್ ಮೆಷರ್ಮೆಂಟಲ್ಲಿ ನಾನು 3 ಗ್ಲಾಸ್ ನೀರಾಗುವಷ್ಟು ತಗೊಂಡಿದ್ದೀನಿ. ಬೆಲ್ಲ ಕರಗೋವರೆಗೂ ನಾವು ಇಟ್ಕೊಳ್ಳೋಣ. ಇದನ್ನು ಫಿಲ್ಟರ್ ಮಾಡಿ ನಾನು ತಿರ್ಗಾ ಬಾಯ್ಲ್ ಆಗೋದಕ್ಕೆ ಇಕ್ಕಿದ್ದೀನಿ. ಈಗ ಇದು ಬಾಯ್ಲ್ ಆಗ್ತಾಯಿದೆ. ಇದು ಪಾಕ ತಗೊಂಡು ಮಾಡಬೇಕಂತ ಏನೂ ಇಲ್ಲ, ತುಂಬ ಈಸಿಯಾಗಿರೋಂಥ ರೆಸಿಪಿ. ಈಗ ಇಲ್ಲಿ ನಾನು ಯಾಲಕ್ಕಿ ಪುಡಿ ಹಾಗೆ ಒಂದು ಫುಲ್ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ, ತುರಿದಿಟ್ಟಿರೋಂಥ ತೆಂಗಿನಕಾಯಿ ತುರಿ. ಇದನ್ನು ಹಾಕ್ಕೊಂಡು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಾಳುಗಳಲ್ಲಿ ನಾವು ಮಾಡ್ತಾ ಇರೋದ್ರಿಂದ ನಾವು ಪಾಕ ತೆಗೆದು ಮಾಡಿದ್ರೆ ತುಂಬ ಹಾರ್ಡಾಗುತ್ತೆ, ಮೆತ್ತು ಬರೋಲ್ಲ. ಈಗ ನಾನು ರುಬ್ಬಿಟ್ಟಿರುವಂಥ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡು ಉಂಟೆನೇ ಇಲ್ಲದೆ ಇರೋ ಹಾಗೆ ನಾನು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ನಾವು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಯಾವುದೇ ಉಂಟೆಗಳು ಕಟ್ಟೋದಿಲ್ಲ. ಈಗ ಹಾಗೆ ಉಳಿದಿರುವಂಥ ಪೌಡರ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ.
ಈಗ ಇದು ರೆಡಿಯಾಗಿದೆ ನೋಡಿ, ಅದಕ್ಕೆ ಬರಬೇಕು. ಈಗ ನಿಮಗೆ ಬೌಲ್ ಒಂದು ರೌಂಡ್ ಶೇಪಲ್ಲಿ ನಾವು ಮಾಡುವಷ್ಟು ಅದಕ್ಕೆ ಬರಬೇಕಿದು. ಕೈಗೆ ಯಾವುದೇ ರೀತಿ ಅಂಟದೇ ಇರೋ ರೀತಿಯಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಡಿ. ನೋಡಿ, ಯಾವುದೇ ರೀತಿ ಕೈಗೆ ನನಗೆ ಅಂಟ್ತಾ ಇಲ್ಲ. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಆರೋದಕ್ಕೆ ಬಿಟ್ಟಿದ್ದೀನಿ. ಈಗ ಇದನ್ನು ನಾನು ಸಣ್ಣ ಸಣ್ಣದಾಗಿ ರೌಂಡ್ಸ್ ಬಾಲ್ ಆಗಿ ಮಾಡ್ಕೊಳ್ಳೋಣ. ನೋಡಿ, ನಾನು ರೌಂಡ್ ಮಾಡ್ತಾಯಿದ್ರೆ ಯಾವುದೇ ರೀತಿ ಕೈಯಲ್ಲಿ ಅಂಟ್ತಾ ಇಲ್ಲ. ಇದನ್ನು ಬೌಲ್ ಮಾಡ್ತಾಯಿದ್ದೀನಿ, ನೋಡಿದ್ರಲ್ಲ, ಯಾವುದೇ ರೀತಿ ಕೈಗೆ ಅಂಟ್ಕೋತಾ ಇಲ್ಲ. ಹೀಗೆ ನಾನು ಇನ್ನೊಂದು ಉಂಡೆಯನ್ನು ರೆಡಿ ಮಾಡ್ಕೊಳ್ತೀನಿ. ಹೀಗೆ ಎಲ್ಲ ಉಂಡೆಗಳನ್ನ ನಾನು ರೆಡಿ ಮಾಡ್ಕೊಳ್ತೀನಿ. ಹೀಗೆ ಎಲ್ಲ ಬೌಲ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರೋದ್ರಲ್ಲ ಹೇಗೆ ಮಾಡೋದು ಅಂತ ಹೇಳಿ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಮಾಡೋದಕ್ಕೆ ರೆಡಿ ಆಗಿದೆ. ಹಾಕೋದನ್ನ ಮರಿಬೇಡಿ. ಹೇಗೆ ಬಂತು ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಸಿಗೋಣ. ಬಾಯ್.